ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಕುರಿತು ನೋಡೋಣ. ಏನಂದರೆ ನೋಡಿ, ಫಸ್ಟ್ ಒಂದು ಏನಂದರೆ ಕ್ವಾಲಿಫಿಕೇಷನ್ ಚೇಂಜ್ ಮಾಡಿದ್ದಾರೆ. ವಿದ್ಯಾರ್ಹತೆ ಏನಿತ್ತಲ್ಲ ಲ್ಯಾಂಡ್ ಸರ್ವೇರ್ಗೆ ಅದು ಚೇಂಜಸ್ ಆಗಿದೆ. ಇದರ ಬಗ್ಗೆ ನೋಡೋಣ, ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಆಲ್ರೆಡಿ ಅಪ್ಲೈ ಮಾಡಿ ಓದ್ತಿರೋರಿಗೆ ಈ ಕ್ವಾಲಿಫಿಕೇಷನ್ ಅಪ್ಲೈ ಆಗುತ್ತೆ. ಸೊ ಕ್ವಾಲಿಫಿಕೇಷನಲ್ಲಿ ಬದಲಾವಣೆ ಆಗಿದೆ. ಮುಂಚೆ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ರಲ್ಲ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಏನಂತ ನೋಡೋಣ. ಮತ್ತು ನೋಡಿ, KE ಕಂಡಕ್ಟ್ ಮಾಡ್ತಾರಾ ಅಥವಾ KPSC ಅಂತೇಳಿ ನೋಡೋಣ. KE KPSC ಅಂತೇಳಿ. ಸೊ ಇನ್ನೊಂದು ಏನಂದರೆ ರೀನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಇಷ್ಟೆಲ್ಲ ಪ್ರೊಸೆಸ್ ಮಾಡ್ತಿದ್ದಾರಂದರೆ ರೀನೋಟಿಫಿಕೇಷನ್ ಯಾವಾಗ ಮಾಡ್ತಾರಂತೇಳಿ ಎಲ್ಲರ ತಲೆಯಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ನೋಡೋಣ. ಫಸ್ಟ್ ಮೇನ್ಲಿ ಏನಂದರೆ ನೋಡಿ, ಕ್ವಾಲಿಫಿಕೇಷನ್. ಸೊ ಮುಂಚೆ ಏನು ಕ್ವಾಲಿಫಿಕೇಷನ್ ಕೊಟ್ಟಿದ್ರಲ್ಲ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಭೂಮಾಪಕರ ಹುದ್ದೆಗಳದು ನೋಡಿ. ಮತ್ತೆ ಏನಂದರೆ ಮುಂಚೆ ಏನು ಸ್ಯಾಲ್ರಿದು ಕೊಟ್ಟಿದ್ರಲ್ಲ ಅದು 6th ಪೇ ಇತ್ತು. 6th ಪೇದು ಸ್ಯಾಲ್ರಿ ಕೊಟ್ಟಿದ್ರು. ಸೊ ನೋಡಿ, ಇವಾಗ 7th ಪೇದು ಅಪ್ಲೈ ಆಗಿದೆ. 37,500 ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಅಂದರೆ 76,100. ಇದು ಏನು PC ಇತ್ತಲ್ಲ ಸೇಮ್ ಅಷ್ಟು ಸ್ಯಾಲ್ರಿ ಇರುತ್ತೆ ನೋಡಿ. 40,000 to 45,000 ಲ್ಯಾಂಡ್ ಸರ್ವೇಯರ್ಗೆ ಸ್ಯಾಲ್ರಿ ಬರುತ್ತೆ. ಕ್ವಾಲಿಫಿಕೇಷನಲ್ಲಿ ಮೇನ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ PUC ಕನ್ಸಿಡರ್ ಮಾಡಿದರು. PUC ಕನ್ಸಿಡರ್ ಮಾಡಿ ಇದರಲ್ಲಿ ಮೋರ್ ದೆನ್ 60% ನೀವು ಮ್ಯಾಥ್ಸ್ ಮಾಡಿದರೆ ನೀವು ಎಲಿಜಿಬಲು ಅಪ್ಲೈ ಮಾಡ್ಬೋದು ಅಂತೇಳಿ ಮುಂಚೆ ಕೊಟ್ಟಿದ್ದರು. PUCನ ಕನ್ಸಿಡರ್ ಮಾಡಿದರು, ಅದರಲ್ಲಿ ಮೋರ್ ದೆನ್ 60% ಮ್ಯಾಥ್ಸ್ನ ಮಾಡಿರಬೇಕು. ಬಟ್ ಇದನ್ನು ಏನು ಮಾಡಿದ್ದಾರೆ, ಇವಾಗ ರಿಮೂವ್ ಮಾಡಿದ್ದಾರೆ. ಇದನ್ನು ತೆಗೆದಾಕಿದರೆ PUC ಕ್ವಾಲಿಫಿಕೇಷನ್ ಇಲ್ಲ. ಇವಾಗ ನೋಡಿ ಏನು ಚೇಂಜಸ್ ಮಾಡಿದ್ದಾರೆ ಅಂತೇಳಿ ಆಲ್ರೆಡಿ ಒಂದು ಹೇಳಿದ್ದೀನಿ. ಮೇನ್ಲಿ ಅದೇ ನೋಡಿ ಚೇಂಜಸ್ ಆಗಿರೋದು. ನೋಡಿ, ಕ್ವಾಲಿಫಿಕೇಷನಲ್ಲಿ 3 ಕೊಟ್ಟಿದ್ದಾರೆ. 3 ಕ್ವಾಲಿಫಿಕೇಷನ್ ಏನಂತ ನೋಡಿ, ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ಪದವಿ ಅಥವಾ ಎಂಜಿನಿಯರಿಂಗ್ನಲ್ಲಿ BTech ಮಾಡಿರಬೇಕು. BTechಲ್ಲಿ ಯಾವುದಂದರೆ ನೋಡಿ, ಸಿವಿಲ್ ಮಾಡಿದರೆ ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಂವಹನ ಅಂತ ಇದೆ ನೋಡಿ, E&C ಅದನ್ನು ಬರುತ್ತೆ. ಜಿಯೋ ಸ್ಪೆಷಲ್ ಇಂಜಿನಿಯರಿಂಗ್ ಇದೆ. ಮತ್ತು ನೋಡಿ, ಜಿಯೋ ಇನ್ಫಾರ್ಮೆಟಿಕ್ಸ್ ಇಂಜಿನಿಯರಿಂಗ್ ಮತ್ತು GIS ಇಂಜಿನಿಯರಿಂಗ್. ಇಷ್ಟೆಲ್ಲ ನೀವು ಇಂಜಿನಿಯರಿಂಗ್ ಪದವಿ ಅಥವಾ BTechಲ್ಲಿ ಮಾಡಿದರೆ ಸೊ ನೀವು ಎಲಿಜಿಬಲ್ ಆಗ್ತೀರಾ. ಇದೊಂದು ಫಸ್ಟ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಎರಡನೇದು ಏನಂದರೆ ನೋಡಿ, BSc ಕನ್ಸಿಡರ್ ಮಾಡಿದ್ದಾರೆ. BSc ನೋಡಿ, BSc ಇದೆ. ಇಲ್ಲಿ ನೋಡಿ ಮ್ಯಾಥ್ಸ್ ಆಗಿರಬೇಕು ಅಥವಾ ಭೌತಶಾಸ್ತ್ರ ಆಗಿರಬೇಕು ಅಥವಾ ಜಿಯೋ ಸ್ಪೆಷಲ್ ಸೈನ್ಸ್ ಆಗಿರಬೇಕು ಅಥವಾ ಜಿಯೋ ಇನ್ಫಾರ್ಮೆಟಿಕ್ಸ್ ಆಗಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿದ್ರೂ ನಡೆಯುತ್ತೆ. ಮಾಹಿತಿ ತಂತ್ರಜ್ಞಾನ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದಲ್ಲಿ ಪದವಿ ಪಡೆದಿರಬೇಕು. ಇಷ್ಟು BScಯಲ್ಲಿದೆ. ಇದು ಮೇಲೇದೇನೆಂದರೆ B ಇದು. ಸೊ ಒಂದು BE ಮಾಡಿದರೆ, ಇನ್ನೊಂದು ಯಾವುದಂದರೆ BSc. 2 ಕ್ವಾಲಿಫಿಕೇಷನ್ ಆಯಿತು. ಸೊ ಮೂರನೇದು ಯಾವುದಂದರೆ ನೋಡಿ, ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಮಾನ್ಯತೆ ಪಡೆದ ಡಿಪ್ಲೊಮಾದಲ್ಲಿ ನೋಡಿ, ಡಿಪ್ಲೊಮಾನು ಕನ್ಸಿಡರ್ ಮಾಡಿದ್ದಾರೆ. ಮೂರನೇದು ಯಾವುದಂದರೆ ಡಿಪ್ಲೊಮಾದಲ್ಲಿ ನೋಡಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಸಿವಿಲ್ ಕೊಟ್ಟಿದ್ದಾರೆ. ಸಿವಿಲ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಓನ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರು ಅಪ್ಲೈ ಮಾಡ್ಬೋದು ಸಿವಿಲಲ್ಲಿ. ಇನ್ನೊಂದು ಯಾವುದಂದರೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸು CS ಇದೆ. ಇನ್ನೊಂದು ಯಾವುದಂದರೆ ನೋಡಿ, ಮಾಹಿತಿ ತಂತ್ರಜ್ಞಾನ ಕೊಟ್ಟಿದ್ದಾರೆ. ಮತ್ತು ಇನ್ಸ್ಟ್ರುಮೆಂಟೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಂವಹನ, ಸೇಮ್ ಜಿಯೋ ಇನ್ಫಾರ್ಮೇಷನ್ ಮೆಟ್ರಿಕ್ಸು, GIS ಡಿಪ್ಲೊಮೊ. ಮೇಲೆ ಏನು ಇಂಜಿನಿಯರಿಂಗಲ್ಲಿ ಮಾಡಿದ್ದೀರಲ್ಲ ಅಷ್ಟು ಡಿಪ್ಲೊಮಾದಲ್ಲಿ ಮಾಡಿದರೂ ನೀವು ಎಲಿಜಿಬಲ್ ಆಗ್ತೀರಾ. ನೋಡಿ, ಇಷ್ಟು ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಕ್ವಾಲಿಫಿಕೇಷನ್ ಚೇಂಜ್ ಆಗಿದೆ. PUC ಮೇಲೆ ಏನು 60% ಇತ್ತಲ್ಲ ಅದನ್ನು ಚೇಂಜಸ್ ಮಾಡಿದ್ದಾರೆ. ಇದು ಮೇನಾಗಿ ಚೇಂಜ್ ಆಗಿರೋದು. ಇದನ್ನು ರಿಮೂವ್ ಮಾಡಿದ್ದಾರೆ. ಸೊ ಮ್ಯಾಥ್ಸ್ನ 60% ಮೇಲೆ ಮಾಡಿರ್ಬೇಕಂತೇಳಿ ಮುಂಚೆ ಇತ್ತು, ಇದನ್ನು ತೆಗೆದಾಕಿದ್ದಾರೆ. ಬಟ್ ನೋಡಿ, ಇದು ಇನ್ನೂ ಫೈನಲ್ ಅಲ್ಲ. ಯಾಕಂದರೆ ನೋಡಿ, 15 ದಿನ ನಿಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಇದೆ. ಒಂದು ಸಲ ಗೆಜೆಟಲ್ಲಿ ಪಾಸ್ ಆದರೆ ಮುಗೀತು. ಸೊ ಅದರ ಸಲುವಾಗಿ 15 ದಿನ ಪಬ್ಲಿಕ್ಕಿಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಇರುತ್ತೆ. ನೀವು ಅಬ್ಜೆಕ್ಷನ್ ವ್ಯಾಲಿಡ್ ಆಗಿ ತುಂಬ ಜನ ಸೇಮ್ ಅಬ್ಜೆಕ್ಷನ್ ಹಾಕಿದರೆ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ವ್ಯಾಲಿಡ್ ಇರಲಿಲ್ಲ ಅಂದರೆ ಇದನ್ನೇ ಪಾಸ್ ಮಾಡ್ತಾರೆ. ಗೆಜೆಟಲ್ಲಿ ಪಾಸ್ ಆದರೆ ಮುಗೀತು. ಇದೇ ಕ್ವಾಲಿಫಿಕೇಷನ್ ಲ್ಯಾಂಡ್ ಸರ್ವೇರ್ಗೆ ಇರುತ್ತೆ. ಸೊ ಇಷ್ಟು ಕ್ವಾಲಿಫಿಕೇಷನ್ ಚೇಂಜಸ್ ಬಗ್ಗೆ ಮಾಹಿತಿ ಇದೆ. ಇನ್ನೊಂದು ಏನಂದರೆ ನೋಡಿ, KE KPSC ಅಂತ ಇದೆ. KE KPSC. ಸೊ ಮಿನಿಸ್ಟರ್ ಅವ್ರಿಗೆ ಆಲ್ರೆಡಿ ನೋಡಿ ಡಾಕ್ಟರ್ G ಪರಮೇಶ್ವರ್ ಅವರು ಇದ್ದಾರಲ್ಲ, ಇವಾಗ ಅವರಿಗೆ ಡಿಮ್ಯಾಂಡ್ನ ಕೊಟ್ಟಿದ್ದಾರೆ. ಅವರಿಗೆ ಡಿಮ್ಯಾಂಡ್ನ ಇಟ್ಟಿದ್ದಾರೆ. ಆಲ್ರೆಡಿ ಲೆಟರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವರು ಇದನ್ನು ಡಿಸ್ಕಷನ್ ಮಾಡಿ ಚೇಂಜಸ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. KEಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಅಫಿಷಿಯಲ್ ಆಗಿ ಇಲ್ಲ. ಬಟ್ ಅವ್ರು ಮಾತಿಲ್ಲೇ ಹೇಳಿರ್ತಾರೆ. ಬಟ್ ಅಫಿಷಿಯಲಾಗಿ ಏನು ಬರುತ್ತಲ್ಲ ಸೊ ಅದನ್ನು ಬಂದ ಮೇಲೆ ನಾವು ಚೇಂಜಸ್ ಆಗಿದೆ ಅಂತೇಳಿ ನಂಬಬೇಕು. ಇಲ್ಲ ಅಂದರೆ KPSC ಅವರೇ ಕಂಟಿನ್ಯೂ ಮಾಡ್ತಾರೆ. 2 ರೀತಿಯೂ ಪಾಸಿಬಲ್ ಇದೆ. ಸೊ ಇನ್ನೂ ಅಫಿಷಿಯಲ್ ಬರೋವರೆಗೂ ನಂಬಕ್ಕೆ ಹೋಗಬೇಡಿ. KEದವ್ರು
ಕೆ ಇದವರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಮುಂಚೆ ಮಾಹಿತಿ ಬರ್ತಿತ್ತು, ಬಟ್ ಇನ್ನೂ ಅಫಿಷಿಯಲ್ ಆಗಿ ಆಗಿಲ್ಲ. ಇವಾಗ ಆಲ್ರೆಡಿ ಮಿನಿಸ್ಟರ್ ಅವ್ರನ್ನೂ ಚೇಂಜ್ ಆಗಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ. ಸೊ ಇದು ನೋಡೋಣ ಏನು ಮಾಡ್ತಾರಂತೇಳಿ. ಇನ್ನೊಂದು ಏನಂದರೆ ನೋಡಿ, ರೀನೋಟಿಫಿಕೇಷನ್. ತುಂಬ ಜನ ಕೇಳ್ತಿರೋದು ರೀನೋಟಿಫಿಕೇಷನು. ಸೊ ಇವಾಗ ಯಾರೆಲ್ಲ ಕ್ವಾಲಿಫಿಕೇಷನ್ಗೆ ಅರ್ಹರ್ ಇರ್ತೀರಲ್ಲ, ಸೊ ನೀವು ರೀನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ದೀರಾ. ನೋಡಿ, ಕೆ ಪಿ ಎಸ್ ಸಿ ಅವರಾದರೆ ಎಕ್ಸಾಂಪಲ್ ಕೊಡ್ತೀನಿ. ಕೆ ಪಿ ಎಸ್ ಸಿ ಅವರಾದರೆ ಜುಲೈ ಅಥವಾ ಆಗಸ್ಟಲ್ಲಿ 100% ರೀನೋಟಿಫಿಕೇಷನ್ ಮಾಡ್ತಾರೆ ಕೆ ಪಿ ಎಸ್ ಸಿ ಅವರು. ಇನ್ ಕೇಸ್ ಕೆ ಎದವರಾದರೆ ನೋಡಿ, ಜುಲೈಯಲ್ಲಿನೇ ರೀನೋಟಿಫಿಕೇಷನ್ ಆಗುತ್ತೆ. ಆಗಸ್ಟ್ವರೆಗೂ ಹೋಗಲ್ಲ, ಜುಲೈಯಲ್ಲಿನೇ ಆಗುತ್ತೆ. ಯಾಕಂದರೆ ಇನ್ನೂ ಜೂನಲ್ಲಿ ಯಾಕೆ ಆಗಲ್ಲ ಅಂತ ಕೇಳ್ಬೋದು. ನೋಡಿ, ಇದು ಏನು ಕ್ವಾಲಿಫಿಕೇಷನ್ ಚೇಂಜ್ ಮಾಡಿದಾರಲ್ಲ, ಇದಕ್ಕೆ ಪಬ್ಲಿಕ್ಕಿಗೆ 15 ದಿನ ಒಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಇದೆ. ಈ ಮಂತ್ ಕಂಪ್ಲೀಟಾಗಿ ಹೋಗುತ್ತೆ. ಜುಲೈಯಲ್ಲಿ ರೀನೋಟಿಫಿಕೇಷನ್ ಮಾಡ್ಬೋದು ಕೆ ಇದವರಾದರೆ. ಇನ್ ಕೇಸ್ ಕೆ ಪಿ ಎಸ್ ಸಿ ಅವರಾದರೆ ಜುಲೈ ಅಥವಾ ಆಗಸ್ಟಲ್ಲಿ ಮಾಡ್ಬೋದು. ಆಗಸ್ಟ್ವರೆಗೂ ಅಂತ ಅಂದ್ಕೊಳ್ಳಿ ಲ್ಯಾಂಡ್ ಸರ್ವೇರ್ ಹುದ್ದೆದು. ಯಾಕಂದರೆ ಇದು ಕ್ವಾಲಿಫಿಕೇಷನ್ ಚೇಂಜ್ ಆಗಿದೆ, ಇನ್ನೂ ಏನು ಒಬ್ಜೆಕ್ಷನ್ ಬರುತ್ತೆ ನೋಡಬೇಕು. ಸೊ ಇದನ್ನೆಲ್ಲ ಆದಮೇಲೆ ಗೆಜೆಟಲ್ಲಿ ಪಾಸ್ ಮಾಡಬೇಕು. ಒಂದು ಸಲ ಗೆಜೆಟಲ್ಲಿ ಪಾಸ್ ಆದರೆ ಅದೇ ಕ್ವಾಲಿಫಿಕೇಷನ್ ಲ್ಯಾಂಡ್ ಸರ್ವೇರಿಗೆ ಇರುತ್ತೆ. ಸೊ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಏನು ಒಬ್ಜೆಕ್ಷನ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ನೂ 15 ಡೇಸ್ ಟೈಮ್ ಇದೆ. ಲ್ಯಾಂಡ್ ಸರ್ವೇರ್ ಹುದ್ದೆ ಒಳ್ಳೆ ಹುದ್ದೆ ನೋಡಿ, ಯಾಕೆಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರೋದ್ರಿಂದ ಹುದ್ದೆನೂ ಚೆನ್ನಾಗಿದೆ. ಮತ್ತು ಸ್ಯಾಲ್ರಿ ನೋಡಿ, ಇವಾಗ 7th ಪೇದು ಅಪ್ಡೇಟ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ 42 to 45 45,000ವರೆಗೂ ಸ್ಯಾಲ್ರಿ ಬರುತ್ತೆ. ಏನು ಪಿ ಸಿ ಸ್ಯಾಲ್ರಿ ತೊಗೋತಾರಲ್ಲ ಕಾನ್ಸ್ಟೇಬಲ್ಲು, ಸೊ ಅಷ್ಟು ಲ್ಯಾಂಡ್ ಸರ್ವೇರ್ನು ಸ್ಯಾಲ್ರಿ ತೊಗೋಬೋದು. ಸೊ ಇದು ಚೇಂಜಸ್ ಆಗಿದೆ. ಇಷ್ಟು ನೋಡಿ ಇವತ್ತು ಲ್ಯಾಂಡ್ ಸರ್ವೇರ್ ಹುದ್ದೆದು ಮಾಹಿತಿ ಇದೆ. ಕ್ವಾಲಿಫಿಕೇಷನ್ ಹೇಳಿದ್ದೀನಿ, ಕೆ ಇ ಆರ್ ಕೆ ಪಿ ಎಸ್ ಸಿ ರೀನೋಟಿಫಿಕೇಷನ್ ಯಾವಾಗ ಅಂತೇಳಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಿತ್ತಂದರೆ ಕ್ವಾಲಿಫಿಕೇಷನ್ ಕನ್ಫ್ಯೂಷನ್ ಇತ್ತು. ಬಿ ಮಾಡಿದವ್ರಿಗೆ ಎಲ್ಲರಿಗೆ ಅಲವ್ ಇದೆ ಅಂತ ಕೇಳ್ತಿದ್ರು, ಎಲ್ಲರಿಗೆ ಅಲವ್ ಇಲ್ಲ. ಸಿ ಎಸ್, ಸಿವಿಲು, ಇ ಸಿ, ಮಾಹಿತಿ ತಂತ್ರಜ್ಞಾನ, ಸೊ ಇಷ್ಟು ಮೆನ್ಷನ್ ಮಾಡಿದ್ದಾರೆ. ಅವ್ರಿಗೆ ಮಾತ್ರ ಎಲಿಜಿಬಲ್, ಮತ್ತು ಡಿಪ್ಲೊಮಾದವ್ರಿಗೆ ಎಲಿಜಿಬಲ್ ಇದೆ ನೋಡಿ. ಸೊ ಇಷ್ಟು ಮಾಹಿತಿ ಇದೆ. ಇದೇ ಥರ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.